ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಅದೇನಂದ್ರೆ ಮೊದಲೆಲ್ಲರೂ ಹೆಡ್ಫೋನ್ ಹಾಕ್ರಿ ಕಿವಿಗೆ. ಹೆಡ್ಫೋನ್ ಹಾಕ್ಲಿ ಅಂದ್ರೆ ವಾಯ್ಸ್ ಕ್ಲಿಯರಾಗಿ ಕೇಳಿಸೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರೂ ಹೆಡ್ಫೋನ್ ಯೂಸ್ ಮಾಡಿರಿ. ಆಮೇಲೆ ನಾ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸ್ವಲ್ಪ ವಿಡಿಯೋ ನಿಂದ್ರಿಸ್ರಿ, ಹೆಡ್ಫೋನ್ ತೋರಿ, ಹೆಡ್ಫೋನ್ ಹಾಕ್ರಿ ಮೊದಲು. ಓಕೆ, ಹೆಡ್ಫೋನ್ ಯೂಸ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಏನು ಹೇಳಿರ್ತೀವಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕೆಮಿಸ್ಟ್ರಿ ಕ್ವಶನ್ ಫಾರ್ ದ ಬೋರ್ಡ್ ಎಕ್ಸಾಮ್ 2024. ಈ ನಿಮ್ಮೇನು ಬೋರ್ಡ್ ಎಕ್ಸಾಮ್ ಅದಲ್ಲ 2024ರಲ್ಲಿ. ಸೊ ಈ ಒಂದು ಎಕ್ಸಾಮ್ ಸಲುವಾಗಿ ಕೆಮಿಸ್ಟ್ರಿ ಈ ಒಂದು ಸಬ್ಜೆಕ್ಟ್ನಲ್ಲಿ ಯಾವ್ಯಾವ ಚಾಪ್ಟರ್ ವೈಸ್ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್, ಎಲ್ಲ ಕ್ವಶನ್ಸ್ ಅಲ್ಲ, ಎಷ್ಟು ಇಂಪಾರ್ಟೆಂಟ್ ಅದಾವು ಅಷ್ಟೇ ಕ್ವಶನ್ಸ್ ನಾವು ನಿಮ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಪೆನ್ ತಗೋರಿ, ಹಾಗೆ ನೋಟ್ಬುಕ್ ತೊಗೋರಿ, ಸೈಡ್ಗೆ ಇಟ್ಕೋರಿ. ಯಾವ ಇಂಪಾರ್ಟೆಂಟ್ ಅನ್ನೋದು ಹೇಳ್ತೀವಿ, ಯಾವ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಹೇಳ್ತೀವಿ, ಅದನ್ನು ಹಾಗೆ ಬರ್ಕೊತ ಹೋಗ್ರಿ ನಿಮ್ಮ ನೋಟ್ಬುಕ್ನಾಗ. ಸೊ ಫಸ್ಟ್ ಒಂದು ತೊಗೊಂಡ್ರೆ ಚಾಪ್ಟರ್ ಬರ್ತದೆ. ಯಾವುದು ಚಾಪ್ಟರ್? ಸಾಲಿಡ್ ಸ್ಟೇಟ್. ಈ ಚಾಪ್ಟರ್ನಲ್ಲಿ ತೊಗೊಂಡ್ರೆ ನಾವು ಹೋದ ವರ್ಷ ಎಕ್ಸಾಮ್ ಆಗಿದೆ 2023ರಲ್ಲಿ, ಅದಕ್ಕಿಂತ ಮುಂಚೆ 2022ರಲ್ಲಿ. ಈ ಒಂದು ಚಾಪ್ಟರ್ ಒಳಗೆ ನೋಡಿದ್ರೆ ಹೋದ ಸಲ 2023 ಯಾವ್ದು ಕ್ವಶನ್ಸ್ ಕೇಳ್ಯಾರಂದ್ರೆ ನಿಮಗೆ ಇದು ಕ್ವಶನ್ ಕೇಳ್ಯಾರ, ರೈಟ್ ಎ ಶಾರ್ಟ್ ನೋಟ್ ಆನ್ ಇಂಟರ್ಸ್ಟಿಟಿಯಲ್ ಇಂಪ್ಯೂರಿಟಿ ಡಿಫೆಕ್ಟ್. ಇದು 2023 ಕೇಳ್ಯಾರ. ಅದ್ರ ಬಿಟ್ಟರೆ ಸ್ಕಾಟ್ಕಿ ಡಿಫೆಕ್ಟ್ ಅಂತ ಕೇಳ್ಯಾರ, ಸ್ಕಾಟ್ಕಿ ಡಿಫೆಕ್ಟ್. ಅದ್ರ ಬಿಟ್ಟರೆ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ವಿತ್ ಎಕ್ಸಾಂಪಲ್ ಅಂತೇಳಿ. ಅಂದ್ರೆ ಇದ್ರೊಳಗೆ ಟೋಟಲ್ ಡಿಫೆಕ್ಟ್ಗಳು ಏನು ಬರುತ್ತಲ್ಲ, ಈ ಡಿಫೆಕ್ಟ್ ಇಂಟರ್ಸ್ಟಿಟಲ್ ಇಂಪ್ಯೂರಿಟಿ ಡಿಫೆಕ್ಟ್ ಇರ್ಬೋದು, ಸ್ಕಾಟ್ಕಿ ಡಿಫೆಕ್ಟ್ ಇರ್ಬೋದು, ಅಥವಾ ಡೆಫಿಷಿಯನ್ಸಿ ಡಿಫೆಕ್ಟ್ ಇರ್ಬೋದು. ಸೊ ಇದ್ರ ಎಲ್ಲದ್ರ ಪೈಕಿ ನೀವು ಸ್ಟಡಿ ಮಾಡೋದು ಯಾವುದಂದ್ರೆ ಈ ಸಾಲಿಡ್ ಸ್ಟೇಟ್ ಚಾಪ್ಟರ್ನಾಗ ನೀವು ಸ್ಟಡಿ ಇದು ಮಾಡಿರಿ ಎಲ್ಲರೂ. ಏನಂದ್ರೆ ಎಕ್ಸ್ಪ್ಲೇನ್ ವಿತ್ ಡಯಾಗ್ರಾಮ್ ದ ವ್ಯಾಕೆನ್ಸಿ ಡಿಫೆಕ್ಟ್. ಇದನ್ನೆಲ್ಲರೂ ಪರ್ಫೆಕ್ಟಾಗಿ ಸ್ಟಡಿ ಮಾಡಿರಿ. ಯಾವ ಸ್ಟಡಿ ಮಾಡೋ ಅಂದ್ರೆ ವ್ಯಾಕೆನ್ಸಿ ಡಿಫೆಕ್ಟ್. ಲಕ್ಷ್ಯ ಇರಲಿ, ವ್ಯಾಕೆನ್ಸಿ ಡಿಫೆಕ್ಟ್. ಇದನ್ನು ಎಲ್ಲರೂ ಪರ್ಫೆಕ್ಟಾಗಿ ಸ್ಟಡಿ ಮಾಡಿರಿ ಪೂರ್ತಿಯಾಗಿ. ಡಿಫೈನ್ ದ ವ್ಯಾಕೆನ್ಸಿ ಡಿಫೆಕ್ಟ್ ಡೆಫಿನೇಷನ್ ಬರಬೇಕು, ಆನಂತರ ಡಯಾಗ್ರಾಮ್ ಬರಬೇಕು, ಆನಂತರ ಅದರದ್ದು ಎಕ್ಸಾಂಪಲ್ ಬರಬೇಕು. ಇಷ್ಟೆಲ್ಲ ಪರ್ಫೆಕ್ಟಾಗಿ ಮಾಡಿರಿ. ಈ ಸಾಲಿಡ್ ಸ್ಟೇಟ್ ಚಾಪ್ಟರ್ನಾಗ ಅಂದ್ರೆ ಥಿಯರಿಟಿಕಲ್ ಪಾರ್ಟ್ ಇದೊಂದು ಪರ್ಫೆಕ್ಟಾಗಿ ಮಾಡಿರಿ. 99% ಈ ಕ್ವಶನ್ಸ್ ಕೇಳ್ಬೋದು. ಯಾಕಂದರೆ 2023ರಾಗೂ ಕೇಳಿಲ್ಲ, 2022ರಲ್ಲಿ ಕೇಳಿಲ್ಲ, 2021ರಾಗಂತೂ ಕೇಳಿಲ್ಲ. ಸೊ ಹೀಗಾಗಿ ಅಲ್ಲಿ ತನಕ ಆಲ್ರೆಡಿ ಇದನ್ನು ಬಿಟ್ಟರೆ ಅಂದ್ರೆ ವ್ಯಾಕೆನ್ಸಿ ಡಿಫೆಕ್ಟ್ನ ಬಿಟ್ಟರೆ ಉಳಿದಿದ್ದೆಲ್ಲ ಆಲ್ರೆಡಿ ಕೇಳ್ಯಾರ. ಹಾಗಾದ್ರೆ ಈ ನೆಕ್ಸ್ಟ್ ಬರೋದು ಯಾವುದಂದ್ರೆ ವ್ಯಾಕೆನ್ಸಿ ಡಿಫೆಕ್ಟ್ ಅದ. ಇದು ಒಂದೇ ಎಲ್ಲರೂ ಪರ್ಫೆಕ್ಟಾಗಿ ಸ್ಟಡಿ ಮಾಡಿರಿ. ಇನ್ನು ಸೆಕೆಂಡ್ ಕ್ವಶನ್ ಯಾವುದಂದ್ರೆ ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಕ್ರಿಸ್ಟಲೈನ್ ಸಾಲಿಡ್ ಆ್ಯಂಡ್ ಅಮರ್ಫಸ್ ಸಾಲಿಡ್. ಯಾವುದಂದ್ರೆ ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಕ್ರಿಸ್ಟಲೈನ್ ಆ್ಯಂಡ್ ಅಮರ್ಫಸ್ ಸಾಲಿಡ್. ಓಕೆ, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಕ್ರಿಸ್ಟಲೈನ್ ಆ್ಯಂಡ್ ಅಮರ್ಫಸ್ ಸಾಲಿಡ್. ನೋಡ್ರಿ, ಡಿಸ್ಟಿಂಗ್ವಿಷ್ ಬರ್ಕೋರಿ ಬೇಕಾದ್ರೆ ಕ್ವಶನ್. ಡಿಸ್ಟಿಂಗ್ವಿಷ್ ಬಿಟ್ವೀನ್ crystalline and amorphous. Crystalline and amorphous. AMROPHOS. amorphous. ಇದೊಳಗೆ ಸ್ಟಡಿ ಮಾಡಿರಿ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಏನು ಬರ್ತಲ್ಲ, ಕ್ರಿಸ್ಟಲೈನ್ ಸಾಲಿಡ್ಸ್ ಆ್ಯಂಡ್ ಅಮರ್ಫಸ್ ಸಾಲಿಡ್ಸ್. ಇವೆರಡು ಪರ್ಫೆಕ್ಟಾಗಿ ಸ್ಟಡಿ ಮಾಡಿರಿ, ಆಯಿತಾ. ಇನ್ನು ಇದು ಆದ ನಂತರ ಸಾಲಿಡ್ ಸ್ಟೇಟ್ನೊಳಗೆ ನ್ಯೂಮೆರಿಕಲ್ಸ್ ಏನು ಬರ್ತಾವಲ್ಲ, ನ್ಯೂಮೆರಿಕಲ್ಸ್ ಎದ್ರ ರಿಲೇಟೆಡ್ ಬರ್ತಾವೆ ಹೇಳ್ರಿ. ಒಂದು ಪ್ಯಾಕಿಂಗ್ ಎಫಿಷಿಯನ್ಸಿ ಬರ್ತದೆ, ಇಲ್ಲಾಂದ್ರೆ ಎಡ್ಜ್ ಲೆಂತ್ ಬರ್ತದೆ, ಇಲ್ಲಾಂದ್ರೆ ಡೆನ್ಸಿಟಿ ಬರ್ತದೆ. ಔಟ್ ಆಫ್ ತ್ರೀ ಒಳಗೆ ಹೋದ ವರ್ಷದ ಜರ ನಾವು ನೋಡಿದ್ರೆ ಅಂದ್ರೆ 2023 ನಾವು ನೋಡಿದ್ರೆ ಅಲ್ಲಿ ಕ್ವಶನ್ಸ್ ಏನು ಕೇಳ್ಯಾರಂದ್ರೆ ಡೆನ್ಸಿಟಿ ರಿಲೇಟೆಡ್ ಕ್ವಶನ್ಸ್ ಕೇಳಿ, ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಆಫ್ ದ ಸಿಲ್ವರ್ ಅಂತೇಳಿ. ಇನ್ನು 2022 ಕೇಳಿದ್ರೆ ಅಲ್ಲಿ ಮತ್ತು ಡೆನ್ಸಿಟಿ ಆಫ್ ದ ಗೋಲ್ಡ್ ಕೇಳ್ಯಾರ. ಅಂದರೆ ಡೆನ್ಸಿಟಿ ಒಂದು ಬಿಟ್ಟು ಉಳಿದ ಯಾವುದು ಪ್ಯಾಕಿಂಗ್ ಇಫಿಷಿಯನ್ಸಿ ಒಂದು ಬರ್ತದೆ, ಇನ್ನೊಂದು ಎಡ್ಜ್ ಲೆಂತ್ ಆಫ್ ದ ಇನಿಷಿಯಲ್ ರಿಲೇಟೆಡ್ 2 ನ್ಯೂಮೆರಿಕಲ್ ಬರ್ತಾವೆ. ಆ 2 ನ್ಯೂಮೆರಿಕಲ್ ಪರ್ಫೆಕ್ಟಾಗಿ ಮಾಡಿ. ಎಷ್ಟು ಮಾಡಿದ್ರೆ ಸಾಕು ನಿಮ್ಗೆ ಈ ಸಾಲಿಡ್ ಸ್ಟೇಟ್ ಒಂದು ಚಾಪ್ಟರ್ ಪರ್ಫೆಕ್ಟಾಗಿ ಬಿಡ್ತದೆ. ಯಾವುದೇ ಸ್ಟಡಿ ಮಾಡೋಕೆ ಹೇಳ್ರಿ. ಒಂದನೇದ್ದು ಪ್ಯಾಕಿಂಗ್ ಇಫಿಷಿಯನ್ಸಿ, ಪ್ಯಾಕಿಂಗ್
ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ನು ಎರಡನೇದು ಹೇಳ್ಬೇಕಂದ್ರೆ ಎಡ್ಜ್ ಲೆಂತ್ ರಿಲೇಟೆಡ್ ನ್ಯೂಮೆರಿಕಲ್. ಯಾವುದು? ಎಡ್ಜ್ ಲೆಂತ್ ರಿಲೇಟೆಡ್ ಏನು ನ್ಯೂಮೆರಿಕಲ್ ಅದಲ್ಲ ಆ ನ್ಯೂಮೆರಿಕಲ್ ಸ್ಟಡಿ ಮಾಡಿ. ಅಷ್ಟು ಮಾಡಿದ್ರೆ ಮುಗಿತು ನೋಡಿ. ಸಾಲಿಡ್ ಸ್ಟೇಟ್ ಚಾಪ್ಟರ್ ನೀವು 99% ನೀವು ಬರ್ದಂಗೆ. ಎಷ್ಟು ಸ್ಟಡಿ ಮಾಡಿದ್ರೆ ಮುಗೀತು. ಸಾಲಿಡ್ ಸ್ಟೇಟ್ ನಿಮ್ಗೆ 99% ಬಂದಂಗೆ ತಿಳ್ಕೊಳ್ತಾರೆ. ಆಯಿತಾ? ಓಕೆ. ಇನ್ನು ಸೊಲ್ಯೂಷನ್ ಚಾಪ್ಟರ್ ತೊಗೊಂಡ್ರೆ, ಈ ಸೊಲ್ಯೂಷನ್ ಚಾಪ್ಟರ್ ತೊಗೊಂಡ್ರೆ ಇಲ್ಲಿ ತನಕ ಹೋದ ವರ್ಷ ಅಂದರೆ 2023 ಯಾವ್ದು ಕ್ವಶನ್ ಕೇರ್ ಅಂದ್ರೆ ಹೌ ವಿಲ್ ಯು ಡಿಟರ್ಮೈನ್ ಮೋಲಾರ್ ಮಾಸ್ ಆಫ್ ನಾನ್ ವಾಲಟೈಲ್ ಸಾಲಿಡ್ ಬೈ ದ ಎಲಿವೇಶನ್ ಆಫ್ ದ ಬಾಯ್ಲಿಂಗ್ ಪಾಯಿಂಟ್ ಅದು ಕೇರ. ಇನ್ನು 2022 ಇದ್ರ ರಿಲೇಟೆಡ್ ಯಾವುದು ಕ್ವಶನ್ಸೇ ಬಂದಿಲ್ಲ. ಓನ್ಲಿ ಸಿಂಪಲ್ ಕ್ವಶನ್ ಕೇಳ್ಯಾರ, ಡಿಫೈನ್ ದ ಆಸ್ಮೋಸಿಸ್ ಆ್ಯಂಡ್ ದ ಆಸ್ಮೆಟಿಕ್ ಸೊಲ್ಯೂಷನ್ ಅಂತೇಳಿ. ಸೊ ಹೀಗಾಗಿ ನೀವು ಈ ವರ್ಷ ಯಾವಾಗ ಸ್ಟಡಿ ಮಾಡ್ಬೇಕಂದ್ರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಬಿಟ್ರೆ ಇನ್ನು ಎರಡು ವೆಪರ್ ಪ್ರೆಷರ್ ಲೋರಿಂಗ್ ಅದ, ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಅದ, ಆನಂತರ ಯಾವುದು ಆಸ್ಮಾಟಿಕ್ ಪ್ರೆಷರ್ 3 ಅದಾವ. ಔಟ್ ಆಫ್ 3 ಯಾವಾದರೆ ಒಂದು ಬರ್ತದೆ. ಹೀಗಾಗಿ ಎಲಿವೇಶನ್ ಆಫ್ BP ಬಿಡ್ರಿ, ಉಳಿದದ್ದು ಸ್ಟಡಿ ಮಾಡಿರಿ. ಲಕ್ಷ ಬತ್ತು ಏನು ಮಾಡಂದ್ರೆ ಎಲಿವೇಶನ್ ಆಫ್ BP ಬಿಟ್ಟು ಉಳಿದದ್ದು 2 ಕನ್ಸೆಪ್ಟ್ ಅದಾವೇನ ದೊಡ್ಡ ಅದನ್ನು ಸ್ಟಡಿ ಮಾಡಿರಿ. ಇನ್ನು ಸಿಂಪಲ್ ಡೆಫಿನೇಷನ್ ಹೋಗ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಏನು ಬರ್ತಲ್ಲ ಅದಷ್ಟು ಡೆಫಿನೇಷನು ಸ್ಟಡಿ ಮಾಡಿರಿ. ಇನ್ನು ನ್ಯೂಮೆರಿಕಲ್ ರಿಲೇಟೆಡ್ಸ್ ತೊಗೊಂಡ್ರೆ ನ್ಯೂಮೆರಿಕಲ್ದಾಗ ಕೂಡ ನಿಮಗೆ ಹಿಂಗೆ ಬರ್ತದೆ. ಹೆಂಗಂದ್ರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ರಿಲೇಟೆಡ್ ಇರ್ಬೋದು, ಇಲ್ಲಾಂದ್ರೆ ವೆಪರ್ ಪ್ರೆಷರ್ ಇರ್ಬೋದು, ಇಲ್ಲಾಂದ್ರೆ ಫ್ರೀಸಿಂಗ್ ಪಾಯಿಂಟ್ ಇರ್ಬೋದು. ಈ ಥರ ಟೋಟಲ್ 2-3 ಕನ್ಸೆಪ್ಟ್ ಮ್ಯಾಗ ನಿಮ್ಗೆ ನ್ಯೂಮೆರಿಕಲ್ ಕೇಳ್ತಾರೆ. ಬಟ್ ಇಲ್ಲಿ ಏನು ಕೇಳ ನೋಡ್ರಿ, ಹೋದ ವರ್ಷ ಕೇಳಿದ ಎಕ್ಸಾಂಪಲ್ ಯಾವುದಂದ್ರೆ ಕ್ಯಾಲ್ಕುಲೇಟ್ ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ಯೂಟ್ ಇಫ್ ದ ವೆಪರ್ ಪ್ರೆಷರ್ ಆಫ್ ಪ್ಯೂರ್ ಬೆಂಜಿನ್ ಅಂದ್ರೆ ವೆಪರ್ ಪ್ರೆಷರ್ ರಿಲೇಟೆಡ್ ಹೋದ ವರ್ಷ ನ್ಯೂಮೆರಿಕಲ್ ನಿಮ್ಗೆ ಕೇಳ್ಯಾರ. ಸೊ ಈ ವರ್ಷ ವೆಪರ್ ಪ್ರೆಷರ್ ಬಿಟ್ಟು ಉಳಿದು ಯಾವುದಂದ್ರೆ ಇದ್ರಾಗ ಬಾಯ್ಲಿಂಗ್ ಪಾಯಿಂಟ್ ರಿಲೇಟೆಡ್ ನ್ಯೂಮೆರಿಕಲ್ ಬರ್ತದೆ, ಅದು ಓದ್ಕೋರಿ. ಆನಂತರ ಫ್ರೀಸಿಂಗ್ ಪಾಯಿಂಟ್ ರಿಲೇಟೆಡ್ ಬರ್ತದೆ, ಆ ನ್ಯೂಮೆರಿಕಲ್ ಸ್ಟಡಿ ಮಾಡಿರಿ. ಅದ್ರ ಬಿಟ್ಟರೆ ಕ್ಯಾಲ್ಕುಲೇಷನ್ ಆಫ್ ದ ಮೋಲ್ ಫ್ರ್ಯಾಕ್ಷನ್ ಅಂತ ಬರ್ತದೆ ನೋಡಿರಿ, ಅದನ್ನು ನೀವು ಸ್ಟಡಿ ಮಾಡಿ. ಎಷ್ಟು ಈ ಒಂದು 4 ಕನ್ಸೆಪ್ಟ್ ನೀವು ಸ್ಟಡಿ ಮಾಡಿದ್ರೆ ಸೊಲ್ಯೂಷನ್ ಈ ಚಾಪ್ಟರ್ 99% ನಿಮ್ಗೆ ಬಂದಂಗೆ ತಿಳ್ಕೊಳ್ದು. ಆಯಿತಾ? ಇನ್ನು ಇದ್ರ ಬಿಟ್ಟರೆ ಶಾರ್ಟ್ ಎಕ್ದಮ್ ಸಿಂಪಲ್ 1 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಯಾವಾಗ ಹೇಳ್ಬೇಕಂದ್ರೆ ಎಲ್ಲ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲಿ ಈ ಚಾಪ್ಟರ್ನಾಗ. ಸೊಲ್ಯೂಷನ್ ಮೇನ್ ಇರೋದೇ ಈ ಒಂದು 3 ಕನ್ಸೆಪ್ಟ್ ಅದಾವೆ. ಸೊ ಅಂದ್ರೆ ಹೈಪೋಟೋನಿಕ್ ಸೊಲ್ಯೂಷನ್ ಬರ್ತದೆ, ಕ್ರಾಸ್ಕೋಪಿಕ್ ಬರ್ತದೆ, ರಾಲ್ಸ್ ಲಾ ಬರ್ತದೆ, ಹೆಂಡ್ರಿಸ್ ಲಾ ಬರ್ತದೆ. ಯಾವ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಇರೋದೇ ಅಷ್ಟು ಫ್ರೀಸಿಂಗ್ ಪಾಯಿಂಟ್, ವೆಪರ್ ಪ್ರೆಷರ್, ಅನಂತರ ಆಸ್ಮಾಟಿಕ್ ಪ್ರೆಷರ್, ಇದಿಷ್ಟು ಇಂಪಾರ್ಟೆಂಟ್ ಅದ. ಈ ವರ್ಷ ಏನು ಹೇಳಿದಿಲ್ಲ, ಇನ್ನು ನಿಮ್ಗೆ ಏನು ಜಾಸ್ತಿ ಹೇಳಿದ್ದ ಯಾವುದಿದು ಎಲಿವೇಶನ್ ಆಫ್ BP ಬಿಟ್ಟು ಉಳಿದದ್ದು ಸ್ಟಡಿ ಮಾಡಿ ನೀವು. ಆಯಿತಾ? ಇನ್ನು ಥರ್ಡ್ ಒಂದು ಚಾಪ್ಟರ್ ತೊಗೊಂಡ್ರೆ ಅಯೋನಿಕ್ ಇಕ್ಲಿಬ್ರಿಯಮ್ ಚಾಪ್ಟರ್ ನೀವು ತೊಗೊಂಡ್ರೆ, ಈ ಅಯೋನಿಕ್ ಇಕ್ಲಿಬ್ರಿಯಮ್ನ ನೋಡ್ರಿ. ಹೋದ ವರ್ಷ ಏನಕ್ಕೆ ಅಂದ್ರೆ ಬಫರ್ ಸೊಲ್ಯೂಷನ್ ಡೆಫಿನೇಷನ್ ಕೇಳ್ಯಾರ. ಬಫರ್ ಸೊಲ್ಯೂಷನ್ದಾಗ ಯಾವ್ದು ಕೇಳ್ಯಾರ ಅಂದ್ರೆ ಅಸಿಟಿಕ್ ಬಫರ್ ಸೊಲ್ಯೂಷನ್ ರೈಟ್ ರಿಲೇಷನ್ ಬಿಟ್ವೀನ್ ಸಾಲ್ಯುಬಿಲಿಟಿ ಆ್ಯಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಕೇಳ್ಯಾರ. ಆ ನಂತರ ಒಂದು ಎಕ್ಸಾಂಪಲ್ ಕೊಟ್ರ, ವೀಕ್ ಮೋನೋಬೇಸಿಕ್ ಆಸಿಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಡಿಸೋಸಿಯೇಷನ್ ರಿಲೇಟೆಡ್ ನಿಮಗೊಂದು ನ್ಯೂಮೆರಿಕಲ್ ಕೇಳ್ಯಾರ. ಸೊ ಈ ವರ್ಷ ನೀವು ಏನು ಸ್ಟಡಿ ಮಾಡಿರಿ ಅಂದ್ರೆ ಅಸಿಟಿಕ್ ಬಫರ್ ಬಿಡ್ರಿ, ಬೇಸಿಕ್ ಬಫರ್ ಸ್ಟಡಿ ಮಾಡಿರಿ. ಹೌದಲ್ಲ, ಅಸಿಟಿಕ್ ಬಫರ್ ಬಿಡ್ರಿ, ಬೇಸಿಕ್ ಬಫರ್ ಸ್ಟಡಿ ಮಾಡಿರಿ. ಅಥವಾ ಬಫರ್ ಸೊಲ್ಯೂಷನ್ ಪೂರ್ಣ ಸ್ಟಡಿ ಮಾಡಿರಿ. ಬಫರ್ ಸೊಲ್ಯೂಷನ್ ಮೀನ್ಸ್ ಅಂದ್ರೆ ಏನು, ಅದ್ರ ಕ್ಲಾಸಸ್ ಎಷ್ಟೊಳಗೆ ಅಸಿಟಿಕ್ ಅಂದ್ಬಿಡ್ರಿ, ಉಳಿದು ಸ್ಟಡಿ ಮಾಡಿರಿ. ಆಯಿತು? ಆನಂತರ ಪ್ರೂವ್ ದ್ಯಾಟ್ pH + POH = 14 ಅಂತ ಹೇಳೋದು ಬರ್ತದೆ ನೋಡಿ, ಆ ಇಕ್ವೇಷನ್ ಸ್ಟಡಿ ಮಾಡಿರಿ. ಅದಕ್ಕೆ ಏನೊಂದು ಪದ್ಧತಿ ಕೇಳ್ತಾರೆ ಅವ್ರು, ಏನಂದ್ರೆ ರೈಟ್ ದ ರಿಲೇಷನ್ ಬಿಟ್ವೀನ್ ದ pH ಆ್ಯಂಡ್ ದ POH ಅಂತೇಳಿ ಕೇಳ್ತಾರೆ ನಿಮ್ಗೆ. ರೈಟ್ ದ ರಿಲೇಷನ್ ಬಿಟ್ವೀನ್ pH ಆ್ಯಂಡ್ ದ POH ಅಂತೇಳಿ ಕೇಳ್ತಾರೆ. ಅದನ್ನು ನೀವು ಸ್ಟಡಿ ಮಾಡಿರಿ. ಇನ್ನು ಅದ್ರ ಬಿಟ್ಟರೆ ಅಸಿಡಿಕ್ ಆಯಿತು, ಬೇಸಿಕ್ ಆಯಿತು. ಆ ನಂತರ ನಿಮ್ಗೆ ಹೇಳ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ರೈಟ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ pH ಆಫ್ ದ ಬಫರ್ ಸೊಲ್ಯೂಷನ್ಸ್. ಇಂಥವು
ಸ್ಮಾಲ್ ಕ್ವಶನ್ಸ್ಗಳು ನಿಮ್ಗೆ ಕೇಳ್ತಿರ್ತಾರೆ. ಇದ್ರ ಬಿಟ್ರೆ ನ್ಯೂಮೆರಿಕಲ್ ಯಾವುದಂದ್ರೆ ಪರ್ಸೆಂಟೇಜ್ ಡಿಸೋಸಿಯೇಷನ್ ಏನದಲ್ಲ ಅದನ್ನು ಬಿಟ್ಟು ಉಳ್ದಿದ್ದು ಮಾಡಿರಿ ಸ್ಟಡಿ ನೀವು. ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ POH ಆಫ್ ದ ಸೊಲ್ಯೂಷನ್, ಕ್ಯಾಲ್ಕುಲೇಷನ್ ಆಫ್ PH ಆಫ್ ದ ಸೊಲ್ಯೂಷನ್, ಇಲ್ಲಾಂದ್ರೆ ಅದ್ರ ಬಿಟ್ಟರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಬರ್ತದೆ, ಅದನ್ನು ಸ್ಟಡಿ ಮಾಡಿರಿ. ಅದ್ರ ರಿಲೇಟೆಡ್ ನ್ಯೂಮೆರಿಕಲ್ಸ್ ಅದಾವೆ, ಅವು ನೀವು ಸ್ಟಡಿ ಮಾಡಿರಿ. ಇಲ್ಲಾಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಐನ್ಸ್, ಕ್ಯಾಲ್ಕುಲೇಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಐನ್ಸ್, ಇದನ್ನು ನೀವು ಸ್ಟಡಿ ಮಾಡಿರಿ. ಸೊ ಎಷ್ಟು ಸ್ಟಡಿ ಮಾಡಿದ್ರೆ ಅಯಾನಿಕ್ ಈಕ್ವಿಲಿಬ್ರಿಯಮ್ ಚಾಪ್ಟರ್ ನಿಮಗೆ ಬಂದಂಗೆ ತಿಳ್ಕೊಂಡು ನೀವು. ಇದಾಯ್ತು. ನೆಕ್ಸ್ಟ್ 4th ಚಾಪ್ಟರ್ ತೊಗೊಂಡ್ರೆ ಕೆಮಿಕಲ್ ಥರ್ಮೋಡೈನಮಿಕ್ ಏನು ಚಾಪ್ಟರ್ ಬರ್ತದಲ್ಲ, ಈ ಕೆಮಿಕಲ್ ಥರ್ಮೋಡೈನಮಿಕ್ ಚಾಪ್ಟರ್ ತೊಗೊಂಡ್ರೆ ಇದ್ರೊಳಗೆ ಥರ್ಮೋಡೈನಮಿಕ್ಸ್ ಒಳಗೆ ಚಾಪ್ಟರ್ ಭಾಳ ದೊಡ್ಡದು, ನಿಮಗೂ ಎಲ್ಲ ಗೊತ್ತೇ ಇದ್ದದ್ದು ಮಾತದ. ಸೊ ಈ ಕೆಮಿಕಲ್ ಥರ್ಮೋಡೈನಮಿಕ್ ಚಾಪ್ಟರ್ ನಾವು ತೊಗೊಂಡ್ರೆ 2023 ಏನು ಕ್ವಶನ್ ಅದಾವೆ ಅದರನ್ನು ಬಿಟ್ಟು ಉಳಿದೆಲ್ಲ ನೀವು ಸ್ಟಡಿ ಮಾಡ್ಕೊತ ಹೋಗೋದು. ಸ್ಟಡಿ ಯಾವ್ದು ಮಾಡೋದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಮ್ಯಾಥಮೆಟಿಕಲ್ ರಿಲೇಷನ್ ಬಿಟ್ವೀನ್ ದ ಡೆಲ್ಟಾ H ಆ್ಯಂಡ್ ಡೆಲ್ಟಾ U ಅದರದೊಂದು ಬರ್ತದೆ. ಅದ್ರ ಬಿಟ್ಟರೆ ಸೈನ್ ಕನ್ವರ್ಷನ್ ಆಫ್ ದ ವರ್ಕ್ ಆ್ಯಂಡ್ ದ ಹಿಟ್ ಅದೊಂದು ಕ್ವಶನ್ ಬರ್ತದೆ, ಅದು ಅಷ್ಟೇ ಸ್ಟಡಿ ಮಾಡಿರಿ. ಆನಂತರ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ ಫಾರ್ ದ ವೇರಿಯಸ್ ಪ್ರೊಸೆಸ್, ಟೋಟಲ್ 4 ಪ್ರೊಸೆಸ್ ಅದು, ಐಸೋಥರ್ಮಲ್, ಅಡಿಯಾಬ್ಯಾಟಿಕ್, ಐಸೋಕೊರಿಕ್ ಅಂತೇಳಿ. ಅದ್ರ ಪೈಕಿ ನಿಮ್ಗೆ ಎಷ್ಟು ಓದು ಅಂದರೆ ಎಲ್ಲನೇ ಓದ್ಕೊರಿ, ಯಾಕಂದ್ರೆ ಯಾವಾಗ ಬೀಳ್ತದೆ ಗೊತ್ತಿಲ್ಲ ನಿಮ್ಗೆ, ಅದ್ರಾಗ ಫಿಕ್ಸ್ ಇಲ್ಲ. ಅದ್ರಾಗ ಔಟ್ ಆಫ್ 4 ಒಳಗೆ ಒಂದಂತರೂ ಕಂಪಲ್ಸರಿ ನಿಮ್ಗೆ ಬರ್ತದೆ. ಅದ್ರ ಬಿಟ್ಟರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಡಿಫೈನ್ ದ ಟರ್ಮ್ಸ್ ಹೇಳಿ ಬರ್ತದೆ ನಿಮ್ಗೆ. ಡಿಫೈನ್ ದ ಟರ್ಮ್ಸ್ ಸಿಂಪಲ್ ಬರ್ತದೆ. ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಕೇಳತ್ತಾರೆ, ಇಲ್ಲಾಂದ್ರೆ ಎಂಥಾಲ್ಪಿ ಆಫ್ ಕಂಬಸ್ಟನ್ ಕೇಳ್ತಾರೆ. ಅದು ಬಿಟ್ಟರೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದ್ರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಹೆಸಸ್ ಲಾ ಆಫ್ ಕಾನ್ಸ್ಟಂಟ್ ಹೀಟ್ ಸಮೇಷನ್. ಇದು ಮಾತ್ರ 100% ಓದ್ಕೋರಿ. ಇದು ಪ್ರತಿ ವರ್ಷ ಬರ್ತಕ್ಕಂಥ ಕ್ವಶನ್ಸ್ ಅದು ಬೋರ್ಡ್ ಎಕ್ಸಾಮ್ದಾಗ. ಎಕ್ಸ್ಪ್ಲೇನ್ ದ ಹೆಸಸ್ ಲಾ ಆಫ್ ಕಾನ್ಸ್ಟಂಟ್ ಹೀಟ್ ಸಮೇಷನ್. ಇದು ಸ್ಟಡಿ ಮಾಡಿದ್ರೆ ಮುಗಿತು ನಿಮ್ಗೆ, 3 ಮಾರ್ಕ್ಸ್ ಫಿಕ್ಸ್ ಆಗಿ ತಿಳ್ಕೊಳತ್ತಿಲ್ಲ ಹೇಳೋದು. ಅಂತ ಅದ್ರ ಬಿಟ್ಟರೆ ಇನ್ನೊಂದು ಎಕ್ಸ್ಪ್ರೆಷನ್ ಅದು ಯಾವುದು, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಕ್ಸಿಮಮ್ ವರ್ಕ್ ಡನ್ ಏನು ಕನ್ಸೆಪ್ಟ್ ಅದಲ್ಲ ಅದನ್ನು ಡೆರಿವೇಷನ್ ಮಾಡ್ಕೋರಿ. ಡೆರಿವೇಷನ್ ಕಂಪಲ್ಸರಿ ಮಾಡ್ಕೋರಿ. ಇನ್ನು ನ್ಯೂಮೆರಿಕಲ್ ರಿಲೇಟೆಡ್ ಹೋದ್ರೆ ನಮ್ಮ ಕ್ವಶನ್ಸ್ ಏನು ಕೇಳ್ತಾರೆ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಬಾಂಡ್ ಎಂಥಾಲ್ಪಿ ಫ್ರಾಮ್ ದ ರಿಯಾಕ್ಷನ್ ಎಂಥಾಲ್ಪಿ. ಒಂದು ರಿಯಾಕ್ಷನ್ ಕೊಟ್ಟಿರ್ತಾರೆ, ಆ ಪ್ರತಿಯೊಂದು ರಿಯಾಕ್ಷನ್ ಒಳಗೆ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ದು ಬಾಂಡ್ ಎಂಥಾಲ್ಪಿಗಳನ್ನು ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಒಂದು ಯಾವುದೇ ಬಾಂಡ್ ಎಂಥಾಲ್ಪಿ ಕ್ಯಾಲ್ಕುಲೇಷನ್ ಮಾಡಿರ್ತಾವ್ರು ನಿಮ್ಗೆ ಕೇಳಿರ್ತಾರೆ. ಅದ್ರ ರಿಲೇಟೆಡ್ ಅದು ಒಂದು ಪರ್ಫೆಕ್ಟಾಗಿ ಸ್ಟಡಿ ಮಾಡಿರಿ. ಇನ್ನು ಸ್ಟ್ಯಾಂಡರ್ಡ್ ಎಂಥಾಲ್ಪಿ ರಿಲೇಟೆಡ್ ಬಂದರೆ ಅದ್ರಾಗೂ ಹಿಂಗೆ ಸೇಮ್ ಟು ಸೇಮ್ ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್. ಕೆಲವೊಂದು ರಿಯಾಕ್ಷನ್ ಕೊಟ್ಟಿರ್ತಾರೆ, ರಿಯಾಕ್ಷನ್ ನೋಡೋದು ವ್ಯವಸ್ಥಿತ ಅದೆಲ್ಲ ವ್ಯಾಲ್ಯೂ ಕೊಟ್ಟಿರ್ತಾರೆ ನಿಮ್ಗೆ. ಆ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನೀವೇನು ಮಾಡೋದು ಅಂದ್ರೆ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ನಿಮ್ಗೆ ರೈಟ್ ಮಾಡಬೇಕಾಗುತ್ತೆ. ಅದನ್ನು ಓದ್ಕೊರಿ. ಲಕ್ಷಣ ಮತ್ತು ಏನೇನು ಹೇಳಿದೆ ಅಂದ್ರೆ ಜಸ್ಟ್ ಎಕ್ಸ್ಪ್ಲೇನ್ ದ ಹೆಸಸ್ ಲಾ ಆಫ್ ಕಾನ್ಸ್ಟಂಟ್ ಹೀಟ್ ಸಮೇಷನ್ ಒಂದು, ಎರಡನೇದ್ದು ಕನ್ಸೆಪ್ಟ್ ಆಫ್ ಮ್ಯಾಕ್ಸಿಮಮ್ ವರ್ಕ್, ಮೂರನೇದ್ದು ನ್ಯೂಮೆರಿಕಲ್ ತೊಗೊಂಡ್ರೆ ಬಾಂಡ್ ಎಂಥಾಲ್ಪಿ ಫ್ರಾಮ್ ದ ರಿಯಾಕ್ಷನ್ ಎಂಥಾಲ್ಪಿ. ಅದ್ರ ಬಿಟ್ಟರೆ ಫೇಸ್ ಟ್ರಾನ್ಸಿಷನ್ ಅಂತ ಏನು ಬರ್ತಲ್ಲ, ಇದ್ಯಾವುದು ಎಂಥಾಲ್ಪಿ ಆಫ್ ಅಟೋಮೇಷನ್, ಎಂಥಾಲ್ಪಿ ಆಫ್ ಸಬ್ಲಿಮೇಷನ್, ಎಂಥಾಲ್ಪಿ ಆಫ್ ಕಂಬಸ್ಟನ್. ಸೊ ಈ ಥರ ಏನು ಬರ್ತಲ್ಲ ಇದ್ರದ್ದು ಡೆಫಿನೇಷನ್ ಪರ್ಫೆಕ್ಟಾಗಿ ಓದ್ಬಿಟ್ರೆ ಮುಗಿತು ಚಾಪ್ಟರ್ನಾಗ. ನೀವು ಅಷ್ಟು ಹೋದ್ರೆ ಮುಗಿತು ಎಲ್ಲ ನೀವು ಓದ್ಕೊಂಡಾಗ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇವೇನು ಎಕ್ಸಾಂಪಲ್ ಬರ್ತಲ್ಲ ಎಕ್ಸ್ಟೆನ್ಸಿವ್ ಮತ್ತು ಇಂಟೆನ್ಸಿವ್ ಪ್ರಾಪರ್ಟಿ ಅಂಥೇಳಿ, ಅಲ್ಲಿ ನಿಮ್ಗೆ ಸಿಂಗಲ್ ಮಾರ್ಕ್ ಕ್ವಶನ್ ಕೊಟ್ಟಿರ್ತಾರೆ. ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಇಂಟೆನ್ಸಿವ್ ಆ್ಯಂಡ್ ದ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಪ್ರೆಷರ್, ವಾಲ್ಯೂಮ್, ಮಾಸ್, ಟೆಂಪ್ರೇಚರ್, ಸ್ಟೇಟ್ ಫಂಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ನಿಮಗೆ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿನಲ್ಲಿ ಯಾವ್ದು ಬರ್ತದೆ, ಅದು ಬಿಟ್ಟರೆ ಇಂಟೆನ್ಸಿವ್ ಪ್ರಾಪರ್ಟಿನಲ್ಲಿ ಯಾವ್ದು ಬರ್ತದೆ ಅದನ್ನು ನಿಮಗೆ ಸ್ಟಡಿ ಮಾಡಬೇಕಾಗ್ತದೆ. ಅದನ್ನು ನೀವು ಸ್ಟಡಿ ಮಾಡಿ, ಓಕೆನಾ. ಇಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ತೊಗೊಂಡ್ರೆ ಈ ಚಾಪ್ಟರ್ನಲ್ಲಿ
ಫಸ್ಟ್ ಸ್ಟಡಿ ಮಾಡೋದು ಯಾವುದಂದ್ರೆ ಕಂಪೋಸಿಷನ್ ಪ್ರೆಸೆಂಟ್ ಇನ್ ದ ಸಾಲ್ಟ್ ಬ್ರಿಡ್ಜ್ ಇರ್ತಲ್ಲ, ಆ ಸಾಲ್ಟ್ ಬ್ರಿಡ್ಜ್ ಒಳಗೆ ಕಂಪೋನೆಂಟ್ಸ್ ಯಾವ್ದು ಪ್ರೆಸೆಂಟ್ ಇರ್ತದೆ ಅದು ನಿಮ್ಗೆ ಸ್ಟಡಿ ಮಾಡ್ರಿ ವ್ಯವಸ್ಥೆ. ಅದ್ರ ಬಿಟ್ಟರೆ ಸೆಕೆಂಡ್ ಒಂದು ಕ್ವಶನ್ ಅಂದ್ರೆ ಡ್ರಾ ದ ನೀಟ್ ಆ್ಯಂಡ್ ಲೇಬಲ್ ಡಯಾಗ್ರಾಮ್ ಫಾರ್ ಎಲೆಕ್ಟ್ರೋಲೈಸಿಸ್ ಆಫ್ ದ ಫ್ಯೂಸ್ಡ್ NaCl ಇರ್ಬೋದು. ಅದ್ರ ಬಿಟ್ಟರೆ SH ಬರ್ತದೆ, ಡ್ರೈ ಸೆಲ್ ಬರ್ತದೆ, ಲೀಡ್ ಸ್ಟೋರೇಜ್ ಬ್ಯಾಟ್ರಿ ಬರ್ತದೆ, ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬರ್ತದೆ. ಔಟ್ ಆಫ್ ಒಂದು 4-5 ಏನು ಡಯಾಗ್ರಾಮ್ಸ್ ಅಲ್ಲ, 4-5 ಡಯಾಗ್ರಾಮ್ಸ್ಗಳನ್ನ ಪರ್ಫೆಕ್ಟಾಗಿ ಮಾಡಿರಿ. ಯಾಕಂದ್ರೆ ಡಯಾಗ್ರಾಮ್ಸ್ ಯಾವಾಗ ಕೇಳ್ತಾರೆ ಅಂತ ಗೊತ್ತಿಲ್ಲ. ಒಂದು ಡಯಾಗ್ರಾಮ್ ಮಾತ್ರ ಪ್ರತಿ ವರ್ಷ ಫಿಕ್ಸ್ ಇರ್ತದೆ. ನೀವು 2023 ಮತ್ತು 22 ಅಂದರೆ 2023 ಯಾವ ಡಯಾಗ್ರಾಮ್ ಕೇಳ್ಯಾರ ಆ ಡಯಾಗ್ರಾಮ್ ಬಿಡ್ರಿ, ಮುಂದಿಂದ 4-5 ಡಯಾಗ್ರಾಮ್ ಏನು ಉಳಿತಲ್ಲ ಆ ಡಯಾಗ್ರಾಮ ಈ ವ್ಯವಸ್ಥೆ ಸ್ಟಡಿ ಮಾಡಿರಿ, ಆಯಿತಾ. ಇನ್ನು ಅದ್ರ ಬಿಟ್ರೆ ಇಂಪಾರ್ಟೆಂಟ್ ಕ್ವಶನ್ ಏನೋ ಅಂತಂದ್ರೆ ರಿಲೇಷನ್ ಬಿಟ್ವೀನ್ ದ ಮೋಲಾರ್ ಕಂಡಕ್ಟಿವಿಟಿ ಆ್ಯಂಡ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನು ಬರುತ್ತಲ್ಲ ಅದನ್ನು ಒಂದು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಅದ್ರ ಬಿಟ್ಟರೆ ರಿಲೇಷನ್ ಬಿಟ್ವೀನ್ ದ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ದ ಸೆಲ್ ಪೊಟೆನ್ಷಿಯಲ್ ಅಂತ ಬರ್ತದೆ, ಅದನ್ನು ವ್ಯವಸ್ಥಿತ ಸ್ಟಡಿ ಮಾಡಿ. ಆನಂತರ ವಾಟ್ ಈಸ್ ದ ಸೆಲ್ ಕಾನ್ಸ್ಟೆಂಟ್, ವಾಟ್ ಈಸ್ ದ ಇಟ್ಸ್ SI ಯೂನಿಟ್ ಅಂತ ಬರ್ತದೆ, ಅದನ್ನು ಸ್ಟಡಿ ಮಾಡಿರಿ ಪರ್ಫೆಕ್ಟಾಗಿ. ಓಕೆ, ಇಷ್ಟೇ ಅದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇಷ್ಟೇ ಅದು. ಇದ್ರಾಗ ಒಂದನೇದು ಸಾಲ್ಟ್ ಬ್ರಿಡ್ಜ್, ಎರಡನೇದು ಡಯಾಗ್ರಾಮ್ಸ್, ಮೂರನೇದು ಮೋಲಾರ್ ಕಂಡಕ್ಟಿವಿಟಿ ಆ್ಯಂಡ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಅದ್ರ ಬಿಟ್ಟರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ರಿಲೇಟೆಡ್ಸ್ ಏನು ನ್ಯೂಮೆರಿಕಲ್ಸ್ ಐತಿ ಆ ನ್ಯೂಮೆರಿಕಲ್ ಪರ್ಫೆಕ್ಟಾಗಿ ಸ್ಟಡಿ ಮಾಡಿರಿ. ಓಕೆ, ಅದರ ನಂತರ ಇದ್ರ ಬಿಟ್ಟರೆ ಯಾವ ಇಂಪಾರ್ಟೆಂಟ್ ಇಲ್ಲಿದ್ರ ಕ್ವಶನ್ಸ್ ಉಳಿದೆಲ್ಲ ಸುಮ್ಮ ವೇಸ್ಟ್ ಇದ್ದಂಗೆ ಅದಾವೆ. ಕ್ವಶನ್ಸ್ ಅದಾವೆ ಭರ್ಪೂರ, ಜಾಸ್ತಿ ಅದಾವೆ ಸಿಕ್ಕಾಪಟ್ಟೆ, ಬಟ್ ಏನು ಜಾಸ್ತಿ ಕೊಟ್ಟಿಲ್ಲ. ಓಕೆ, ಜಸ್ಟ್ ಸ್ಟಡಿ ಮಾಡಿರಿ. ಇನ್ನು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ತೊಗೊಂಡ್ರೆ ಈ ಕೆಮಿಕಲ್ ಕೈನೆಟಿಕ್ಸ್ನಾಗ ಫಸ್ಟ್ ಒಂದು ಬರ್ತದೆ ಅಂದ್ರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬರ್ತದೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಬರ್ತದೆ. ಆನಂತರ ಆರ್ಡರಿಟಿ ಆಫ್ ದ ರಿಯಾಕ್ಷನ್, ಮಾಲಿಕ್ಯುಲರಿಟಿ ಆಫ್ ದ ರಿಯಾಕ್ಷನ್, ಇವೆಲ್ಲ ಪರ್ಫೆಕ್ಟಾಗಿ ಓದ್ತಾರೆ. ಫಸ್ಟ್ ಆಫ್ ಆಲ್ ಯಾವುದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಏನು, ಅದ್ರ ಡೆಫಿನೇಷನ್ ಯಾವ ಥರ ರೈಟ್ ಮಾಡಬೇಕು. ಆನಂತರ ರೇಟ್ ಆಫ್ ರಿಯಾಕ್ಷನ್ ಅಂದ್ರೇನು, ಅದ್ರ ಡೆಫಿನೇಷನ್ ಯಾವ ಥರ ಬರೀಬೇಕು, ಆಮೇಲೆ ಎಕ್ಸಾಂಪಲ್ ಯಾವ ಥರ ರೈಟ್ ಮಾಡಬೇಕು. ಅದಾದಮೇಲೆ ಯಾವ ಥರ ನಿಮಗೆ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಕೆಮಿಕಲ್ ರಿಯಾಕ್ಷನ್ ಕೊಟ್ಟಿರ್ತಾರೆ, ಆ ಕೆಮಿಕಲ್ ರಿಯಾಕ್ಷನ್ ಅಬ್ಸರ್ವೇಷನ್ ಮಾಡಿ ಅದು ರೈಟ್ ದ ಆರ್ಡರ್ ಆಫ್ ದ್ಯಾಟ್ ಗಿವನ್ ರಿಯಾಕ್ಷನ್ ಕ್ವಶನ್ ಕೇಳಿರ್ತಾರೆ ನಿಮ್ಗೆ. ರೈಟ್ ದ ಆರ್ಡರ್ ಆಫ್ ದ ಗಿವನ್ ಫಾಲೋವಿಂಗ್ ರಿಯಾಕ್ಷನ್, ಆರ್ಡರ್ ಬರೀದು ನಾವು ಫಸ್ಟ್ ಆರ್ಡರ್ ಅದು ಅಥವಾ ಸೆಕೆಂಡ್ ಆರ್ಡರ್ ಬರುತ್ತೋ ಅಂತ ಅದನ್ನು ರೈಟ್ ಮಾಡಬೇಕಾಗ್ತದೆ. ಇದ್ರ ಬಿಟ್ಟರೆ ಇನ್ನೊಂದು ಕ್ವಶನ್ ಅಂದ್ರೆ ಐಡೆಂಟಿಫೈ ದ ಮಾಲಿಕ್ಯುಲರಿಟಿ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್. ಮಾಲಿಕ್ಯುಲರಿಟಿ ಯೂನಿಮಾಲಿಕ್ಯುಲರ್ ಇದೆಯೋ ಅಥವಾ ಬಯೋಮಾಲಿಕ್ಯುಲರ್ ಇದೆ ಅಂತ ಐಡೆಂಟಿಫೈ ಮಾಡೋಕೆ ನಂಬರ್ ಆಲ್ರೆಡಿ ನಿಮ್ಗೆ ಹೇಳಿ ಎಲ್ಲ ಕ್ಲಾಸ್ನಲ್ಲಿ. ಸೊ ಆರ್ಡರ್ ಮತ್ತು ಮಾಲಿಕ್ಯುಲರಿಟಿ ಆಫ್ ದ ರಿಯಾಕ್ಷನ್ ಇದು ಪರ್ಫೆಕ್ಟಾಗಿ ಓದ್ಕೊರಿ. ಇದ್ರ ಬಿಟ್ಟರೆ ಇಂಟಿಗ್ರೇಟೆಡ್ ರೇಟ್ ಲಾ ಎಕ್ಸ್ಪ್ರೆಷನ್, ಫಸ್ಟ್ ಆರ್ಡರ್ ಎಕ್ಸ್ಪ್ರೆಷನ್, ಆಮೇಲೆ ಹಾಫ್ ಲೈಫ್ ಎಕ್ಸ್ಪ್ರೆಷನ್, ಜೀರೋ ಆರ್ಡರ್ ರಿಯಾಕ್ಷನ್, ಈ ಥರ 3-4 ಎಕ್ಸ್ಪ್ರೆಷನ್ ಬರ್ತಾವೆ. ಅದ್ರ ಪೈಕಿ ನೀವು ಯಾವ್ದು ಸ್ಟಡಿ ಮಾಡಂದ್ರೆ 2023ರಾಗ ಯಾವ್ದು ಕೇಳ್ಯಾರ ಅದನ್ನು ಬಿಟ್ಟು ಉಳಿದೆಲ್ಲ ಸ್ಟಡಿ ಮಾಡೋದು, ಅದನ್ನು ಬಿಟ್ಟರೆ ಉಳಿದೆಲ್ಲ ಸ್ಟಡಿ ಮಾಡಿರಿ. ಓಕೆ, ಇದ್ರ ಬಿಟ್ಟರೆ ಇನ್ನೊಂದು ಕ್ವಶನ್ ಏನಂದ್ರೆ ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಆರ್ಡರ್ ಆಫ್ ರಿಯಾಕ್ಷನ್ ಆ್ಯಂಡ್ ಮಾಲಿಕ್ಯುಲರಿಟಿ ಆಫ್ ಎ ರಿಯಾಕ್ಷನ್, ಇದು ಬರ್ತದೆ ಡಿಸ್ಟಿಂಗ್ವಿಷ್ ಬಿಟ್ವೀನ್. ಇದನ್ನೊಂದು ಪರ್ಫೆಕ್ಟಾಗಿ ಓದ್ಕೋರಿ. ಇದ್ರ ಬಿಟ್ಟರೆ ಡಿರೈವ್ ಆ್ಯನ್ ಇಂಟಿಗ್ರೇಟೆಡ್ ರೇಟ್ ಲಾ ಎಕ್ಸ್ಪ್ರೆಷನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಇದು ಸ್ಟಡಿ ಮಾಡಿರಿ. ಇದಿಷ್ಟು ಈ ಚಾಪ್ಟರ್ನಾಗ ಇಂಪಾರ್ಟೆನ್ಸ್ ಅದಾವೆ. ಓಕೆ, ಇನ್ನು ಚಾಪ್ಟರ್ ನಂಬರ್ ನೆಕ್ಸ್ಟ್